ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ತುಂಬ ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥ ಈ ದಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾರಿಗೆ ಗೊತ್ತಿಲ್ಲ ಹೇಳಿ, ಈ ದಿನ ಗುರು ಪೌರ್ಣಮಿ ದಿನ. ತುಂಬ ಗುರುಗಳಿಗೆ ಎಷ್ಟು ನಾವು ಗೌರವ ಕೊಡಬೇಕು ಅಂತ ಈ ವ್ಯಕ್ತಿಯಿಂದ ನಾವು ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಡೈರೆಕ್ಟಾಗಿ ಬಂದರೂ ಕೂಡ ಅವ್ರ ಮಾತುಗಳಿಂದ ನಾವು ಕಾಣ್ಬೋದು, ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಖ್ಯಾತ ಚಿತ್ರನಟರಾಗಿರ್ತಕ್ಕಂಥ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ ಹಾಗೂ ಸ್ಪಿರಿಚುವಲ್ ಲೈಫ್ನು ಕೂಡ ಲೀಡ್ ಮಾಡ್ತಾ ಎಷ್ಟೊಂದು ಯೂತ್ಸ್ಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸೊನ್ನೆನಹಳ್ಳಿ ಏನಿದೆ, ದೊಡ್ಡ ಬಸ್ತಿ ಹತ್ರ ಇರುವಂಥ ಸಾಯಿಬಾಬಾ ಟೆಂಪಲ್ ಏನಿದೆ, ಇವತ್ತು ಗುರು ಪೌರ್ಣಮಿ ದಿನ ಮಾಸ್ಟರ್ ಆನಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೇ. ಒಂದು ಖುಷಿ, ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಒಂದು ಗುರುಗಳನ್ನು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆಗಿಂದನೂ, ನೀವೇನು ಚಿಕ್ಕ ವಯಸ್ಸಿಂದನೂ ನೀವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀರಿ. ಇವತ್ತಿನ ದಿನದ ಬಗ್ಗೆ ವಿಶೇಷತೆ ಬಗ್ಗೆ ಹೇಳೋದಾದರೆ, ಎಲ್ಲ ಪ್ರತಿದಿನವೂ ಒಂದು ವಿಶೇಷನೇ. ಆದರೆ ಭಗವಂತ ಏನು ಮಾಡ್ತಾನೆ, ಒಂದು ಆಚರಣೆಗೆ, ಒಂದು ಪದ್ಧತಿಗೆ ಅಂತ ಒಂದು ದಿನನ ಭಾಳ ಇನ್ನೂ ಶ್ರೇಷ್ಠವಾಗಿ ವಿಶೇಷವಾಗಿ ಮಾಡ್ತಾನೆ. ಈಗೇನಾಗುತ್ತೆ, ಒಂದು ಸಂಸಾರದ ಜೀವನದಲ್ಲಿ ದಿನನಿತ್ಯ ನಾವು ಇಷ್ಟು ಶ್ರದ್ಧೆಯಿಂದ ಇಷ್ಟು ಸಮಯ ಕೊಡೋಕ್ಕಾಗದೆ ಹೋದ್ರೂ ಅದಕ್ಕೆ ಅಂತ ಒಂದು ವಿಶೇಷವಾದ ದಿನನ ಎತ್ತಿಡಬೇಕಾಗುತ್ತೆ. ಅದೇ ಗಣೇಶನ ಹಬ್ಬ ಇರ್ಬೋದು, ಎಲ್ಲ ಹಬ್ಬಗಳು ಅದೇನೆ. ಆದರೆ ಅದನ್ನು ನಿತ್ಯ ಕರ್ಮದಲ್ಲಿ ಚೂರು ಅಳವಡಿಸ್ಕೊಂಡಾಗ ಅದು ಡೈಲಿ ಡೋಸೇಜ್ ಒಂದಿರುತ್ತೆ ಯಾವಾಗಲೂ ನಮಗೆ. ಇದಿಲ್ಲ ವರ್ಷಕ್ಕೆ ಒಂದೇ ಸತಿ ಅಂದರೆ ಈ ಥರ. ಸೊ ಹಾಗಾಗಿ ಇವತ್ತು ಗುರು ಪೌರ್ಣಮಿ ವಿಶೇಷವಾಗಿ ಗುರುಗಳನ್ನ ಒಂದು ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಂದ್ರೆ ವ್ಯಾಸ ಪೌರ್ಣಮಿ ಅಂತ ಲೆಕ್ಕದಲ್ಲಿ ಹೇಳತಕ್ಕಂಥದ್ದು. ಆದರೆ ನಿಮಗೆ ಗುರು ಸ್ಥಾನದಲ್ಲಿ ನೀವು ಯಾರಿಂದ ಏನು ಕಲ್ತ್ರಿ ಅವರೆಲ್ಲರೂ ನಿಮ್ಮ ಗುರುಗಳಾಗಿ ಬಂದುಬಿಡ್ತಾರೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಅಲ್ಲಿಂದ ಶುರು ಆಗ್ಬಿಡುತ್ತೆ ಅಲ್ವಾ. ದಟ್ ಇಸ್ ದ ಫಸ್ಟ್, ಮೊದಲನೇ ಸಂಬಂಧ. ಅಲ್ಲಿಂದ ನಿಮ್ಗೆ ಯಾರು ಟೀಚರ್ಸು, ಇನ್ನೊಂದು ಮತ್ತೊಂದು ನಿಮ್ಮ ಲೈಫಲ್ಲಿ ಇನ್ಸ್ಪೈರ್ ಮಾಡಿದವರು ಎಲ್ರಿಗೂ ಸೇರಿಸಿ ನೀವು ಒಂದಿನ ಸಮರ್ಪಿಸಿ ಅಂತ ಮಾಡ್ಬೋದು. ಅಂದರೆ ಅದು ವಿಶೇಷವಾಗಿ ಗುರು ಪೌರ್ಣಮಿ. ಹೌದು, ಒಂದು ನೀವು ಹೇಳಿದ್ದು ನಿಜ. ಅದು ನಾವು ಏನು ಗುರುಗಳಾಗಿರ್ಬೋದು, ನಾವು ಇಷ್ಟಪಡುವಂಥ ದೇವರುಗಳಿಂದ ಆಶೀರ್ವಾದ ಪಡ್ಕೊಳ್ಳೋದಾಗಿರ್ಬೋದು. ವೀಕ್ಷಕರೇ, ನೀವೊಂದು ಅಬ್ಸರ್ವ್ ಮಾಡಿದ್ರೆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಪರ್ಸ್ನಲಿ ಕೂಡ ಆನಂದ್ ಸರ್ ಜೊತೆ ನಾನು ಮಾತಾಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡಿರೋವಂಥ ಉದಾಹರಣೆಗಳು ತುಂಬ ಇದೆ. ಒಂದು ಪಾಯಿಂಟ್ ಹೇಳಬೇಕು, ಈಗ ನಾವು ರೀಸೆಂಟ್ಲಿ ಕೂಡ ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಿ ಸರ್. ಎಷ್ಟೋ ಯೂತ್ಸ್ಗಳು ಆ ಕಮೆಂಟ್ಸ್ಗಳಲ್ಲಿ ನೋಡೋದಾದರೆ, ನನಗೆ ಈ ಮಾಹಿತಿ ಗೊತ್ತೇ ಇರಲಿಲ್ಲ, ಈ ಕ್ಷೇತ್ರದ ಮಾಹಿತಿ ಗೊತ್ತಿರಲಿಲ್ಲ, ಈ ಸ್ಪಿರಿಚುವಲ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸರ್, ಈ ಸ್ಪಿರಿಚುವಲ್ ನಿಮಗೆ ಈ ನಡುವೆ ಅನ್ನೋದಕ್ಕಿಂತ ಜಾಸ್ತಿ ಜನಕ್ಕೆ ತಿಳಿಸ್ಬೇಕು ಇದ್ರ ಬಗ್ಗೆ ಅನ್ನೋದು ನನ್ನ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಇಂಪಾರ್ಟೆಂಟು ಈಗಿನ ಯೂತ್ಸ್ಗಳಿಗೆ ಈ ಸ್ಪಿರಿಚುವಲ್ ಬಗ್ಗೆ, ಗುರುಗಳಿಗೆ ಏನೋ ಮರ್ಯಾದೆ ಕೊಡೋವಂಥದ್ದು, ಅವ್ರನ್ನ ನೆನೆಸುವಂಥದ್ದು, ಇದ್ರ ಬಗ್ಗೆ ಹೇಳೋದಾದರೆ ಸರ್. ಏನಿಲ್ಲ, ಆ್ಯಕ್ಚುಲಿ ಏನಂದರೆ ಎಲ್ಲವೂ ಮೊದಲಿಂದನೂ ಇದೆ. ಇವಾಗ ನೋಡಿ, ಬರೀ ನಮ್ಮ ರಾಜ್ಯ ಅಂತ ಇಟ್ಕೊಳ್ಳೋಣ. ಈಗ ನಾವು ಕನ್ನಡದಲ್ಲಿ ಶೋ ಮಾಡ್ತಾಯಿದ್ದೀವಿ, ಎಷ್ಟು ಜನಕ್ಕೆ ರೀಚ್ ಆಗ್ಬೋದು? 7 ಕೋಟಿ 8 ಕೋಟಿ ನಮ್ಮ ಪಾಪ್ಯುಲೇಷನ್ ಇದೆ ಅಲ್ವಾ. ಬಟ್ ಒಬ್ಬೊಬ್ಬರು ಒಂದೊಂದು ಮಾಧ್ಯಮ ನೋಡ್ತಾ ಇರ್ತಾರೆ. ಒಬ್ಬರು ಟಿ ವಿ ನೋಡ್ತಾರೆ, ಒಬ್ಬರು ಸಿನಿಮಾ ನೋಡ್ತಾರೆ, ಒಬ್ಬರು ಮೊಬೈಲ್ ನೋಡ್ತಾರೆ. ಸೊ ಇವಾಗ ಮೊಬೈಲು ಮತ್ತು ಇಂಟರ್ನೆಟ್ ಜಾಸ್ತಿ ಬಳಕೆ ಇರೋದ್ರಿಂದ ಆ ಮಾಧ್ಯಮದ ಮೂಲಕ ಮಾತಾಡೋ ಒಂದು ಪ್ರಯತ್ನ, ಮತ್ತು ಕಲಿಯೋ ಅಂಥ ಒಂದು ಪಾಪ್ಯುಲೇಷನ್ ಇದ್ದ ಹಾಗೆ ಕಲಿಸೋ ಅಂಥ ಒಂದು ಪಾಪ್ಯುಲೇಷನು ಇದ್ದೇ ಇರುತ್ತೆ ಯಾವತ್ತೂ. ಈಗ 10 ವರ್ಷದ ಕೆಳಗೆ 15 ವರ್ಷದ ಕೆಳಗೆ ತೊಗೊಂಡ್ರೆ ನಾನು ಆ ಲೆವೆಲ್ಗೆ ಸ್ಟೂಡೆಂಟು. ಇವತ್ತು ನನ್ನ 15 ವರ್ಷದ ಹಿಂದೆ ಏನಿದ್ರೋ ಅವ್ರು ಇವತ್ತು ಆ ವೀಡಿಯೋ ನೋಡ್ತಿದ್ದಾರೆ. ಇನ್ನೊಂದು 15 ವರ್ಷಕ್ಕೆ ಅವ್ರು ನೆಕ್ಸ್ಟ್ ಇನ್ನೊಂದು ಪ್ರಮೋಟ್ ಆಗಿರ್ತಾರೆ, ನಾನು ಇನ್ನೊಂದು ಚೂರು ಏನೋ ಮುಂದೆ ಹೋಗಿರ್ತೀನಿ. ಇದು ಒಂದು ಲೈಫ್ ಸೈಕಲ್ ಸರ್. ಇದು ಇದ್ದಿದ್ದೇ, ಇದು ಆಗ್ತಾನೇ ಇರುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಭೂಮಿ ಹುಟ್ಟಿದಾಗಿಂದನೂ ನಡೀತಾನೇ ಬಂದಿದೆ. ಆಮೇಲೆ ಈ ಪಾಡ್ಕಾಸ್ಟು ಅಥವಾ ಈ ಥರದ್ದಕ್ಕೆ ಮೊದಲು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ನಮ್ಮನ್ನು ಟಿ ವಿಲಿ ನೋಡೋರೋ ಇಲ್ಲ ಸಿನಿಮಾಲಿ ನೋಡೋರೋ, ಮನೆಗೆ ಯಾರೋ ಇಂಟರ್ವ್ಯೂ ಬಂದರೆ ತಿರ್ಗಾ ನೀವು ಹುಟ್ಟಿದ ಹಬ್ಬ, ಮ್ಯಾರೇಜ್ ಆ್ಯನಿವರ್ಸರಿ, ನಿಮ್ಮ ಮನೇಲಿ ಪೂಜೆ ಏನು ಮಾಡ್ತೀರಾ, ಹಬ್ಬ ಹೆಂಗೆ ಮಾಡ್ತೀರಾ, ಇಷ್ಟೇ ಪ್ರೋಗ್ರಾಮ್ಗಳಾಗಿತ್ತು. ಬಟ್ ಈಗ ಯೂಟ್ಯೂಬ್ ಅಂತ ಬಂದು ಅದರಲ್ಲಿ ಒಂದು ಪಾಡ್ಕಾಸ್ಟ್ ಅನ್ನೋದೆಲ್ಲ ಒಂದು ಟ್ರೆಂಡ್ ಆಗಿರೋದ್ರಿಂದ ಒಳ್ಳೊಳ್ಳೆ ವಿಚಾರಗಳನ್ನು ಕುರಿತು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇರೋದು. ಎಲ್ಲವೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ, ಯಾಕಂದ್ರೆ ಸಮುದ್ರ ಇದು. ನಮಗೆಷ್ಟು ಗೊತ್ತಿದೆಯೋ ಅದು ಒಳ್ಳೆ ವಿಚಾರನ ಹಂಚ್ಕೊಳ್ಳೋದ್ರಿಂದ ನೋಡಿ, ಅದಕ್ಕೆ ಯಾವತ್ತೂ ದುಃಖ ಹಂಚ್ಕೊಂಡಷ್ಟು ಕಮ್ಮಿ ಆಗುತ್ತಂತೆ, ಸುಖ ಹಂಚ್ಕೊಂಡಷ್ಟು ಜಾಸ್ತಿ ಆಗುತ್ತೆ. ಸೊ ಎರಡೂ ಹಂಚ್ಕೋಬೋದು ನೀವಲ್ಲಿ. ದುಃಖ ಹಂಚ್ಕೊಂಡ್ರೆ ಅದು ಮನಸ್ಸು ಭಾರ ಕಮ್ಮಿ ಆಗುತ್ತೆ. ನಾನು ಇಷ್ಟು ಕಷ್ಟಗಳು ಪಟ್ಟೆ, ಹಿಂಗೆ ಆದೆ, ಅದಕ್ಕೆ ಜನ ಸ್ಪಂದಿಸ್ತಾರೆ, ಕಮೆಂಟ್ಸ್ ಹಾಕ್ತಾರೆ, ಕಮ್ಮಿ ಆಗುತ್ತೆ. ನಿಮ್ಮ ಜ್ಞಾನವೋ ಖುಷಿಯೋ ನಿಮ್ಮ ಏನು ತಿಳ್ಕೊಂಡಿದ್ದಾರೆ ಅದು ಹಂಚ್ಕೊಂಡ್ರೆ ಇನ್ನೂ ವೃದ್ಧಿ ಆಗುತ್ತೆ. ಯಾಕಂದ್ರೆ ನಿಮ್ದೇನೋ ತಪ್ಪ ಇದ್ರೆ ಅಲ್ಲಿ ಯಾರೋ ಇನ್ನೊಬ್ರು ಹೇಳ್ತಾರೆ, ಅದಂಗಲ್ಲ ಸರ್ ಹಿಂಗೆ ಅಂತಾರೆ. ಓಕೆ, ತೊಗೊಳ್ಳೋಣ, ಅದು ತೊಗೊಳ್ಳೋಣ. ಆ ಒಂದು ಪ್ರಯತ್ನದಲ್ಲಿ ನಾನೂ ಒಬ್ಬ ಸ್ಟೂಡೆಂಟೇ.
ಅದ್ರಲ್ಲಿ ನಡೀತಾ ಇದೆ ಅಷ್ಟೇ ಇವೆಲ್ಲ ಇನ್ನೇನು. ಮತ್ತು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಈಗೇನು ಗ್ರ್ಯಾಟಿಟ್ಯೂಡ್ ಅನ್ನೋ ಪದ ಬಳಸಿದ್ರಿ ನೀವು. ತೃಪ್ತಿ ಮತ್ತು ಸಂತೃಪ್ತಿಗಿರೋ ವ್ಯತ್ಯಾಸ ಅದನ್ನೇ. ಈಗ ನಾನು ಊಟ ಮಾಡ್ತೀನಿ, ತೃಪ್ತಿ ಆಗ್ತೀನಿ ನಾನು ಚೆನ್ನಾಗಿದೆ ಅಂತ. ಬಟ್ ಊಟ ಆದಮೇಲೆ ಯಾರ ಮನೇಲಿ ಊಟ ಮಾಡಿರ್ತೀವೋ ಅವ್ರಿಗೆ ಅನ್ನದಾತೋ ಸುಖಿ ಭವ, ಸರ್ವೇ ಜನ ಸುಖಿನೋ ಭವಂತು ಅಂತ ವಾಪಸ್ ನೀವು ಒಂದು ಹೇಳ್ತೀರಾ ಎದ್ದೇಳಕ್ಕೆ ಮುಂಚೆ, ಅದು ಸಂತೃಪ್ತಿ. ಯು ರಿಸೀವ್ ಇಟ್, ಯು ಆರ್ ಹ್ಯಾಪಿ, ದಟ್ ಈಸ್ ತೃಪ್ತಿ. ಯು ಆರ್ ಅಗೇನ್ ಥ್ಯಾಂಕ್ಸ್ ಗಿವಿಂಗ್ ಫಾರ್ ದ ಆಪೋಸಿಟ್ ಪರ್ಸನ್, ದಟ್ ಈಸ್ ಸಂತೃಪ್ತಿ. ಆ ಸಂತೃಪ್ತಿಯನ್ನು ಕಲಿಸೋವಂಥ ದಿನ ಇದು ಗುರುಪೌರ್ಣಮಿ. ಅದನ್ನೇ ಎದ್ದು ತೋರಿಸುತ್ತೆ ಯಾರಿಗೆ ಗ್ರ್ಯಾಟಿಟ್ಯೂಡ್ ನೀನು ತೋರಿಸ್ಬೇಕು ಇವತ್ತು ಅಂತ. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ, ಜೊತೆಗೆ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದೀರಾ ಅಂತಲೇ ಹೇಳ್ಬೋದು.